ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಸರ್, ಅದು ಬೈ ಮಿಸ್ಟೇಕ್ ಆಗಿ. ಸಾರಿ ಸರ್. ನೀನು ಒಂದು ಹೆಣ್ಣ. ಹೇ ಸರ್, ಏನ್ ಮಾಡ್ತಿದ್ದೀರಾ ಸರ್? ಸರ್ ಬೇಡ, ನಿಮಗ್ ನೀವೇ ಶಿಕ್ಷೆ ಕೊಟ್ಕೋಬಿಡಿ. ಬೇಕಿದ್ರೆ ನನಗೆ 4 ಏಟ್ ಬಾರಿಸ್ಬಿಡಿ. ಆದ್ರೆ ನೀವ್ ಈ ರೀತಿ ಹಿಂಸೆ ಅನ್ಭೋಗಿಸ್ತಿರೋದ್ ನೋಡ್ತಿದ್ರೆ ನನ್ ಕೈಲಿ ಆಗ್ತಿಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಬನ್ನಿ ಸರ್. ನಿನ್ ಸಿಂಪತಿ ಇಲ್ಲಿ ಯಾರಿಗೂ ಬೇಕಿಲ್ಲ. ಹೊರಟೋಗಿಲ್ಲಿಂದ. ಜಸ್ಟ್ ಗೆಟ್ ಔಟ್. ಸರ್, ಅಯ್ಯೋ ಭಾವ, ಯಾಕೆ ಈ ತರ ಕೂಗಾಡ್ತಾ ಇದ್ದೀರಾ? ಇದನ್ ಮನೆ ಅನ್ಕೊಂಡಿದಿರೋ ಫಿಶ್ ಮಾರ್ಕೆಟ್ ಅನ್ಕೊಂಡಿದಿರೋ? ನೀವ್ ಈ ತರ ಕೂಗಾಡ್ತಾ ಇರೋದು ರಸ್ತೆ ಕೇಳಿಸ್ತಾ ಇದೆ ಗೊತ್ತಾ? ಏನಾಯ್ತು? ಇಲ್ಲಿ ನಿಂತಿದ್ದಾಳೆಲ್ಲ ಕೇಳಿ ಅವಳನೆ ಏನಾಯ್ತು ಅಂತ. ಎಲ್ಲ ನೀವು ಕೊಡ್ಸಾರನೆ ಅದಕ್ಕೆ. ಏನಾಯ್ತು ಮೀರಾ? ನೀವ್ ಹೇಳಿದ್ರಿ ಅಂತ ಬಟ್ಟೆಗಳನ್ನೆಲ್ಲ ತಂದು ನಾನಿಲ್ಲಿ ಜೋಡಿಸ್ಕೋತಿದ್ದೆ. ಅದಕ್ಕೆ ಇವರು ಆಕ್ಷೇಪಣೆ ಮಾಡಿದ್ರು. ಆಮೇಲೆ ನಿನ್ನಿಷ್ಟ ಅಂತ ಅಂದು ಸುಮ್ನಾಗೋದ್ರು. ಕಬೋರ್ಡಲ್ಲಿ ಬಟ್ಟೆ ಜೋಡಿಸ್ಬೇಕಾದ್ರೆ ಬಿದ್ದೋಯ್ತು. ಯಾವುದು? ಅದು ಅಕಸ್ಮಾತಾಗಿ ಅದು ಕೆಳಗ್ ಬಿದ್ದೋಯ್ತು. ಭಾವ, ಅಂಥದ್ದೇನಿದೆ ಅದರಲ್ಲಿ? ಹೇಳಿ ಭಾವ, ಮಾತಾಡಿ. ಅದ್ರಲ್ಲಿ ಏನಿದೆ? ಇದು ನನ್ನ ಜೀವ. ಅಂದ್ರೆ ಇದು ಪ್ರಿಯ ಅಸ್ತಿನಾ? ಅಯ್ಯೋ ದೇವ್ರೆ, ಅಲ್ಲ ಕೊಡೋ, ಪ್ರಿಯ ಅಸ್ತಿ ನಮ್ಮ ಮನೇಲಿ. ಇದಕ್ಕೊಂದು ಹೆಸರು ಕೊಡ್ಲೇಬೇಕು ಅಂತಿದ್ರೆ ಮಣಿ. ಅದನ್ನ ಬಿಟ್ಟು ಅಸ್ತಿ ಪಸ್ತಿ ಅಂತ ಏನೇನೋ ಹೇಳಿ ನನಗೆ ಕೋಪ ತರಿಸ್ಬೇಡಿ. ನನ್ನ ಮಣಿ ಇದು. ನನಗೆ ಮಾತು ಕೊಟ್ಟ ಮಣಿ ಇದು. ಅವಳು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಮಣಿನ ನಾನು ಜೋಪಾನವಾಗಿ ಕಾಪಾಡ್ಕೊಳ್ತೀನಿ.
ಇಡಿಯಟ್ ಇವಳು ನನ್ನ ಮಣಿನ ಬೀಳ್ಸಿ ನೋವು ಮಾಡಿದ್ಲು. ನೀನು ಅನ್ಕೊಂಬೇಡಪ್ಪನೆ, ನೋವಾಗ್ತಿದ್ಯಾ ಮಣಿ? ಅಳ್ಬೇಡ. ಕರ್ಣ, ಅಸ್ತಿನ ಹೀಗೆಲ್ಲ ಮನೆಗ್ ತರಬಾರ್ದು. ಯಾರಜ್ಜಿ ಹೇಳಿದ್ದು ಇದು ನಸ್ತಿ ಅಂತ? ನೀವು ತಿಳಿದವರು, 4 ಜನಕ್ಕೆ ಬುದ್ಧಿ ಹೇಳ್ಬೇಕಾದವರು. ಬದುಕಿರೋ ನನ್ನನ್ನ ನೀವೆಲ್ಲ ಅಸ್ತಿ ಅಂತ ಕರಿತೀರಾ? ನಿಮ್ಮ ಮನ್ಸು ಒಪ್ಪುತ್ತಾ ಅದಕ್ಕೆ? ಅಯ್ಯೋ, ನಿಮ್ಮ ಮನ್ಸು ಒಪ್ಪುತ್ತಾ? ಬಿಡ್ತು ಅನ್ನೋ. ಹಾ, ನಾನು ಅದನ್ನೇ ಹೇಳ್ತಿರೋದು. ಬಿಡ್ತು ಅನ್ನಿ, ಬಿಡ್ತು ಅಂತ ಹೇಳಿ. ನೀವು ಹೇಳೋವರೆಗೂ ನಾನು ಬಿಡಲ್ಲ. ಹೇಳಿ. ಹಾ, ಸರಿ ಸರಿ, ಬಿಡ್ತು ಬಿಡ್ತು ಬಿಡ್ತು. ಕರೆಕ್ಟ್, ವೆಲ್ ಸೆಡ್. ನಿಮ್ ಹಾಗೆ ತಪ್ಪು ಮಾಡ್ತಿದ್ದ ಹಾಗೆ ಅದನ್ನ ಹಿಂದೆನೆ ತಿದ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಜಗಳ ಅನ್ನೋದೇ ಇರಲ್ಲ ಅಲ್ವಾ? ಅದಕ್ಕೆ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಹಾಗೆಲ್ಲ ಗೊತ್ತಿರೋರ್ ಬಗ್ಗೆ ಕೆಟ್ಟಾಗಿ ಏನೇನೋ ಹೇಳ್ಬಾರ್ದು. ಎಲ್ರಿಗೂ ನನ್ನ ಮಣಿನ ನಮ್ಮ ಪಾಡಿಗೆ ಬಿಟ್ಬಿಡ್ಬೇಕು ಅಂತ ಹೇಳೇಜ್ಜಿ ಇವ್ರಿಗೆಲ್ಲ. ನನ್ನ ಮಣಿ, ನನ್ನ ಮುದ್ದು ಮಣಿ, ನನ್ನ ಮಣಿ ಇದು, ನನ್ನ ಮಣಿ. ಇವಳು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾಳೆ. ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಮಣಿ ಎಲ್ಲೂ ಹೋಗಲ್ಲ. ನನ್ನನ್ನ ಇವಳಿಂದ ದೂರ ಮಾಡಬೇಡಿ. ಹಲೋ, ನಾನು ಅಶ್ವಿನ್ ಅವ್ರ ಅಣ್ಣ ಮಾತಾಡ್ತಾ ಇರೋದು. ಹೇಳಿ ಸರ್. ಅಶ್ವಿನ್ ಏನಾದ್ರೂ ಕೆಫೆ ಕಡೆ ಬಂದಿದ್ದಾನ? ಇಲ್ಲ ಸರ್, ಅವ್ರು ಬಂದಿಲ್ಲ. ಇಲ್ವಾ? ಇಲ್ಲ. ಸರಿ, ಅವನೇನಾದ್ರೂ ಆ ಕಡೆ ಬಂದ್ರೆ ಇಮಿಡಿಯೇಟ್ಲಿ ನಾನು ಕಾಲ್ ಮಾಡಿ. ಸರಿ ಸರ್.